ಕೈ ನಾಯಕ ಕ್ಷಮೆ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಹೇಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿವಾದ ಭುಗಿಲೆದ್ದ ಬೆನ್ನಲ್ಲೇ ಕ್ಷಮೆ ಯಾಚಿಸಿದ್ದಾರೆ ಡಿಕೆಶಿ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಾರ್ಥನಾ ಗೀತೆಯನ್ನ ಹೇಳಿದ್ದಾರೆ. ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಕೈ ನಾಯಕರ ಕ್ಷಮೆ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ಯಾವಾಗ ವಿವಾದ ಭುಗಿಲೆದ್ದಳ್ತೋ ಅದರ ಬೆನ್ನಲ್ಲೇ ಇದೀಗ ಡಿಕೆಶಿ ಕ್ಷಮೆ ಯಾಚಿಸಿದ್ದಾರೆ ಕೈ ನಾಯಕರನ್ನ. ಸದನದಲ್ಲಿ ನನ್ನ ಆಚಾರ ವಿಚಾರ ಮಾತಾಡ್ತೇನೆ, ಬಿಜೆಪಿ ಸಿದ್ಧಾಂತದ ಅರಿವಿದೆ ಅಂತ ಕಾಲೆಳೆದಿದ್ದೇನೆ. ನನಗೆ ಯಾರ ಮನಸ್ಸು ನೋಯಿಸುವ ಉದ್ದೇಶ ಇಲ್ಲ. ಸದನದಲ್ಲಿ ನನ್ನ ಆಚಾರ ವಿಚಾರ ಮಾತನಾಡಿದ್ದೇನೆ ಅಷ್ಟೇ. ಬಿಜೆಪಿ ಸಿದ್ಧಾಂತದ ಅರಿವು ನನಗೂ ಕೂಡ ಇದೆ ಅಂತ ಕಾಲೆಳೆದಿದ್ದೆ. ನನಗೆ ಯಾರ ಮನಸ್ಸನ್ನು ಕೂಡ ನೋಯಿಸುವಂತಹ ಉದ್ದೇಶ ಇಲ್ಲ. ಇಂಡಿಯಾ ಒಕ್ಕೂಟದ ಕ್ಷಮೆಯನ್ನ ಕೇಳಿದ್ದಾರೆ ಡಿಕೆಶಿ. ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳೋದಕ್ಕೆ ಸಿದ್ಧನಾಗಿದ್ದೇನೆ. ಹುಟ್ಟು ಕಾಂಗ್ರೆಸ್ಸಿಗ, ಸತ್ರು ಕೂಡ ಕಾಂಗ್ರೆಸ್ಸಿಗನಾಗಿ ಸಾಯ್ತೇನೆ ಅಂತ ಹೇಳ್ಬಿಟ್ಟು ಡಿಕೆಶಿ ಹೇಳೋದ್ರ ಮುಖಾಂತರ ಕ್ಷಮೆ ಯಾಚಿಸಿದ್ದಾರೆ ಕೈ ನಾಯಕರಿಗೆ. ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಹೇಳಿರ್ತಾರೆ. ಸೊ ಆ ವಿಚಾರ ಯಾವಾಗ ಭುಗಿಲೇಳ್ತು ಆ ಒಂದು ಸಂದರ್ಭದಲ್ಲಿ ಅದರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಕೈ ನಾಯಕರ ಕ್ಷಮೆ ಯಾಚಿಸಿರುವಂಥದ್ದು. ಸದನದಲ್ಲಿ ನನ್ನ ಆಚಾರ ವಿಚಾರದ ಬಗ್ಗೆ ಮಾತನಾಡಿದ್ದೇನೆ. ನನಗೆ ಯಾರ ಮನಸ್ಸನ್ನು ಕೂಡ ನೋಯಿಸುವಂತಹ ಉದ್ದೇಶ ನಿಜಕ್ಕೂ ಇಲ್ಲ. ಬಿಜೆಪಿಯ ಒಂದು ಸಿದ್ಧಾಂತ ಏನಿದೆ ಅಂತ ನನಗೆ ಗೊತ್ತಿದೆ. ಸೊ ಕ್ಷಮೆ ಯಾಚಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ಬಿಟ್ಟು ಇಂಡಿಯಾ ಒಕ್ಕೂಟದ ಕ್ಷಮೆಯನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ಯಾರಿಗಾದ್ರೂ ನನ್ನ ಮಾತಿನಿಂದ ನೋವಾಗಿದ್ರೆ ಕ್ಷಮೆ ಯಾಚಿಸೋದಕ್ಕೆ ನಾನು ಸಿದ್ಧನಿದ್ದೇನೆ. ಕ್ಷಮೆ ಯಾಚಿಸೋದು ತಪ್ಪಲ್ಲ ಅಂತ ಹೇಳ್ಬಿಟ್ಟು ನಾನು ಹುಟ್ಟು ಕಾಂಗ್ರೆಸ್ಸಿಗ, ಸತ್ರು ಕೂಡ ಕಾಂಗ್ರೆಸ್ಸಿಗನಾಗಿಯೇ ಸಾಯ್ತೇನೆ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಕಾರ್ಯಕರ್ತರ ಕ್ಷಮೆಯನ್ನ ಕೇಳಿದ್ದಾರೆ. ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಯಾವಾಗ ಹೇಳಿದ್ರು ಡಿಕೆ ಶಿವಕುಮಾರ್, ಅದರ ಬೆನ್ನಲ್ಲೇ ಇದೀಗ ವಿವಾದಗಳು ಭುಗಿಲೇಳ್ತು. ಆ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೈ ನಾಯಕರ ಅದರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಕೈ ನಾಯಕರ ಕ್ಷಮೆ ಯಾಚಿಸಿದ್ದಾರೆ. ನಾನು ಸತ್ರು ಕೂಡ ಕಾಂಗ್ರೆಸ್ಸಿಗನಾಗೆ ಸಾಯ್ತೇನೆ, ಇದ್ರೂ ಕೂಡ ಕಾಂಗ್ರೆಸ್ಸಿಗ, ಹೋದ್ರೂ ಕೂಡ ಕಾಂಗ್ರೆಸ್ಸಿಗನಾಗೆ ಹೋಗ್ತೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಕೈ ನಾಯಕರಿಗೆ ಕ್ಷಮೆ ಯಾಚಿಸಿದ್ದಾರೆ. ನನ್ನ ಮಾತಿನಿಂದ ಯಾರಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು, ನನಗೆ ಬಿಜೆಪಿಗರ ಸಿದ್ಧಾಂತ ಏನು ಅಂತ ಗೊತ್ತಿದೆ. ನನ್ನ ಆಚಾರ ವಿಚಾರದ ಬಗ್ಗೆ ನಾನು ಮಾತನಾಡಿದ್ದೇನೆ ಅಷ್ಟೇ. ಸೊ ಈ ನನ್ನ ಮಾತುಗಳಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ನಾನು ಕ್ಷಮೆ ಯಾಚಿಸೋಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಇಂಡಿಯಾ ಒಕ್ಕೂಟದ ಕ್ಷಮೆ ಯಾಚಿಸಿದ್ದಾರೆ ಡಿಕೆಶಿ, ಡಿಸಿಎಂ ಡಿಕೆ ಶಿವಕುಮಾರ್. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ಈ ಶ್ಲೋಕವನ್ನ ಹೇಳಿದ್ರು ಡಿಕೆ ಶಿವಕುಮಾರ್ ಸದನದಲ್ಲಿ. ಆರ್ಎಸ್ಎಸ್ ಶ್ಲೋಕ ಇದು. ಸೊ ಇದನ್ನ ಹೇಳ್ತಾ ಹೋದಾಗ ಯಾವಾಗ ವಿವಾದಗಳು ಭುಗಿಲೇಳ್ತು, ಕೈ ನಾಯಕರು ಯಾವಾಗ ಅವರ ಒಂದು ಈ ಶ್ಲೋಕದ ಬಗ್ಗೆ ವಿವಾದ ಭುಗಿಲೇಳೋದಕ್ಕೆ ಆರಂಭ ಮಾಡಿದ್ರು, ಸೊ ಅದರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಯಾಚಿಸಿರುವಂಥದ್ದು. ಇಂಡಿಯಾ ಒಕ್ಕೂಟಕ್ಕೆ ಕ್ಷಮೆ ಯಾಚಿಸಿದ್ದಾರೆ. ನನಗೆ ಯಾರ ಮನಸ್ಸನ್ನು ಕೂಡ ನೋಯಿಸುವಂತಹ ಉದ್ದೇಶ ಇರಲಿಲ್ಲ. ನಾನು ನನ್ನ ಆಚಾರ ವಿಚಾರದ ಬಗ್ಗೆ ಮಾತನಾಡಿದೆ ಅಷ್ಟೇ. ನನಗೆ ಬಿಜೆಪಿಯವರ ಸಿದ್ಧಾಂತ ಗೊತ್ತಿದೆ ಅಂತ ಹೇಳ್ಬಿಟ್ಟು ಕ್ಷಮೆ ಯಾಚಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಾನು ಹುಟ್ಟಿದ್ರೂ ಕೂಡ ಕಾಂಗ್ರೆಸ್ಸಿಗ, ಸತ್ರು ಕೂಡ ಹೋದ್ರೂ ಕೂಡ ಕಾಂಗ್ರೆಸ್ಸಿಗನಾಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಕ್ಷಮೆ ಯಾಚಿಸಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಸದನದಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಒಂದಷ್ಟು ಕೈ ನಾಯಕರ ಕೆಂಗಣಿಗೆ ಗುರಿಯಾಗಿದ್ರು. ಅಂದರೆ ಆರ್ಎಸ್ಎಸ್ ಶ್ಲೋಕವನ್ನ ಹೇಳಿ ಒಂದು ಆಚಾರ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಅವಶ್ಯಕತೆ ಸದನದಲ್ಲಿ ಏನಿತ್ತು ಅಂತ ಹೇಳಿಬಿಟ್ಟು. ಸೊ ಅದರ ಬೆನ್ನಲ್ಲೇ ಇದೀಗ ಬಿಜೆಪಿಗರ ಒಂದು ಸಿದ್ಧಾಂತ ಏನಿದೆ ಅಂತ ಹೇಳಿಬಿಟ್ಟು ನನಗೂ ಕೂಡ ಅರಿವಿದೆ. ನಾನು ಮಾತನಾಡಿದ್ದು ನನ್ನ ಆಚಾರ ವಿಚಾರದ ಬಗ್ಗೆ ಅಷ್ಟೇ. ನಾನು ಇದ್ರೂ ಕೂಡ ಕಾಂಗ್ರೆಸ್ಸಿಗನಾಗಿಯೇ ಇರ್ತೀನಿ, ಸತ್ರು ಕೂಡ ಕಾಂಗ್ರೆಸ್ಸಿಗನಾಗಿಯೇ ಸಾಯ್ತೀನಿ ಅಂತ ಹೇಳಿಬಿಟ್ಟು ಹೇಳೋದ್ರ ಮುಖಾಂತರ ಕ್ಷಮೆ ಯಾಚಿಸಿದ್ದಾರೆ. ಯಾರಿಗಾದ್ರೂ ನಾನು ಶ್ಲೋಕ ಹೇಳಿದ್ರಿಂದ ಆಗಿರ್ಬೋದು ಅಥವಾ ನನ್ನ ಮಾತುಗಳಿಂದ ಆಗಿರ್ಬೋದು ಸದನದಲ್ಲಿದ್ದಂತಹ ಕೈ ಮುಖಂಡರಿಗೆ, ಯಾರಿಗೆ ಆದರೂ ಕೈ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಹೇಳ್ಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಾರ್ಥನಾ ಗೀತೆಯನ್ನ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಹೇಳಿದ್ದಕ್ಕಾಗಿ ಕ್ಷಮೆ ಯಾಚಿಸಿದ್ದಾರೆ.
ಸೊ ಸದನದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ವಿಚಾರ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಾರೆ, ಷಡ್ಯಂತ್ರ ಅಂತ ಕೂಡ ಹೇಳ್ತಾರೆ. ಮಾತನ್ನ ಮುಂದುವರಿಸ್ತಾ ಈ ಶ್ಲೋಕವನ್ನ ಹೇಳ್ತಾರೆ. ಸೊ ಇದು RSS ಶ್ಲೋಕ ಅನ್ನೋದು ಅವರಿಗೆ ಗಮನಕ್ಕಿದ್ರೂ ಕೂಡ ಹೇಳಿರ್ತಾರೆ. ಬಿಕಾಸ್ ಅವರಿಗೆ ತಮ್ಮ ಆಚಾರ ವಿಚಾರವನ್ನ ಪ್ರಸ್ತಾಪಪಡಿಸುವಂತಹ ಒಂದು ಮನಸ್ಥಿತಿ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ಅದರ ಬೆನ್ನಲ್ಲೇ ಯಾವಾಗ ಕೈ ಕಾರ್ಯಕರ್ತರು ಅದನ್ನ ವಿರೋಧಿಸಿದ್ರು, ಏನಕ್ಕಾಗಿ ಹೇಳಬೇಕಿತ್ತು RSS ಶ್ಲೋಕ ಅಂತ ಹೇಳಿಬಿಟ್ಟು. ಸೊ ಅದರ ಬೆನ್ನಲ್ಲೇ ಇದೀಗ DK ಶಿವಕುಮಾರ್ ಬಾಗಿ ಕ್ಷಮೆ ಕೇಳಿದ್ದಾರೆ. ನನ್ನ ಮಾತಿಂದ ನೋವಾಗಿದ್ದರೆ ನನ್ನ ಆ ಶ್ಲೋಕ ಹೇಳಿದ್ರಿಂದಾಗಿ, ನನ್ನ ಆಚಾರ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿಂದಾಗಿ ಯಾರಿಗೆ ನೋವಾಗಿದ್ರೂ ಕೂಡ ನಾನು ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿದ್ದಾರೆ. ವಿರೋಧಿ ಬಣ ಅಲರ್ಟ್ ಆದ ತಕ್ಷಣವೇ ಇದೀಗ ಸದನದಲ್ಲಿ RSS ಪ್ರಾರ್ಥನಾ ಗೀತೆ ಹೇಳಿದಂತಹ DCM DK ಶಿವಕುಮಾರ್ ಕ್ಷಮೆಯಾಚಿಸಿ DK ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕೈ ನಾಯಕರು. ಅದರ ಬೆನ್ನಲ್ಲೇ ಕ್ಷಮೆಯಾಚಿಸಿರುವಂಥದ್ದು KN ರಾಜಣ್ಣ, BK ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ರು. DKಶಿಗೆ ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ರು ಕೂಡ. ವಿರೋಧಿ ಬಣ ಅಲರ್ಟ್ ಆದ ತಕ್ಷಣವೇ ಎಚ್ಚೆತ್ತುಕೊಂಡಿದ್ದಾರೆ DKಶಿ. ಸದನದಲ್ಲಿ RSS ಪ್ರಾರ್ಥನಾ ಗೀತೆಯನ್ನ ಹೇಳಿರ್ತಾರೆ DCM DK ಶಿವಕುಮಾರ್. DK ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕೈ ನಾಯಕರೆಲ್ಲರೂ ಕೂಡ. KN ರಾಜಣ್ಣ, BK ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ರು. DKಶಿಗೆ ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ರು ಕೂಡ. ಇನ್ನು ಕೈನಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದ್ದಂತೆ ಇದೀಗ DKಶಿ ಅದರ ಬೆನ್ನಲ್ಲೇ ಕ್ಷಮೆ ಯಾಚಿಸಿದ್ದಾರೆ. ಸೊ DKಶಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಕೂಡ ಇರುತ್ತೆ, ಕೈನಲ್ಲಿ ಅಸಮಾಧಾನ ಕೂಡ ಇರುತ್ತೆ. ವಿರೋಧಿ ಬಣ ಅಲರ್ಟ್ ಆದ ತಕ್ಷಣ ಇದೀಗ ಎಚ್ಚೆತ್ತುಕೊಂಡಿದ್ದಾರೆ DKಶಿ. ಮುಂದೇನು ಇದು ದೊಡ್ಡದಾಗಿ ವಿವಾದಕ್ಕೀಡಾಗಬಾರ್ದು, ದೊಡ್ಡದಾಗಿ ಭುಗಿಲೇಳಬಾರ್ದು ಈ ಒಂದು ವಿವಾದ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ಯಾವಾಗ ವಿರೋಧ ಪಕ್ಷದ ಬಣ ಹೇಳುತ್ತೆ ಆ ಸಂದರ್ಭದಲ್ಲಿ ಕ್ಷಮೆ ಕೇಳಬೇಕು ಪರೋಕ್ಷವಾಗಿ ಅಂತ ಹೇಳ್ಬಿಟ್ಟು ಕ್ಷಮೆಯನ್ನ ಯಾಚಿಸೋದಕ್ಕೆ ಮುಂದಾಗ್ತಾರೆ.